ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಪಾಯಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾಯಸ ಬಬ್ಬಾ ಏನು ರುಚಿ ಗೊತ್ತಾ, ಕಡಿಮೆ ಪದಾರ್ಥ ಕಡಿಮೆ ಸಮಯದಲ್ಲಿ ತಯಾರಿಸುವಂತಹ ಒಂದು ಆರೋಗ್ಯಕರವಾದ ಪಾಯಸವನ್ನು ಒಂದು ಸಲ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಪಾಯಸವನ್ನು ತಯಾರಿಸೋದಕ್ಕೆ ಒಂದು ಕಾಯಿಯನ್ನು ನಾನು ತುರಿದು ತೊಗೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಕೂಡ ಈ ರೀತಿ ನೀವು ಪೀಸನ್ನು ಕಟ್ ಮಾಡಿ ಕೂಡ ತೊಗೊಳ್ಬೋದು, ಅಥವಾ ತುರಿದು ತೊಗೊಳ್ತೀವಿ ಅಂದರೂ ತೊಗೋಬೋದು. ಸ್ವಲ್ಪ ಹಣ್ಣಾಗಿರುವಂಥ ಕಾಯಿಯನ್ನು ಉಪಯೋಗಿಸ್ಬೇಕಾಗುತ್ತೆ. ತುಂಬಾ ಅದ್ಭುತವಾಗಿರುವಂಥ ಟೇಸ್ಟನ್ನು ಕೊಡುತ್ತೆ. ತುಂಬ ಹೆಲ್ದಿಯಾಗಿರುವಂತಹ ಒಂದು ಪಾಯಸ ಇದು. ಅದಾದ ನಂತರ ಶಾವಿಗೆಯನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಸುಮಾರು ಇಲ್ಲಿ ಒಂದು 50 ಗ್ರಾಮ್ ಆಗೋಷ್ಟು ನಾನು ಶಾವಿಗೆನ ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಇದನ್ನು ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಯಾವ ಟೈಮಲ್ಲಿ ಸ್ಕಿಪ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ನಿಮ್ಗೆ ಇಷ್ಟ ಆಗುವಂತಹ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಒಂದು ಪಾಯಸವನ್ನು ಮಾಡುವ ವಿಧಾನವನ್ನು ನೋಡೋಣ. ಸೊ ಈಗ ಇಲ್ಲಿ ಬೆಲ್ಲವನ್ನು ತಗೊಂಡಿದ್ದೀನಿ. ನೋಡ್ಬೋದು, ಒಂದು 5 ಉಂಡೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಎರಡನ್ನೂ ಹಾಕಿದ್ರೆ ಈ ಪಾಯಸ ಅದ್ಭುತವಾಗಿ ಟೇಸ್ಟನ್ನು ಕೊಡುತ್ತೆ. ನಮಗೆ ಸಕ್ಕರೆ ಬೇಡ ಅಂದರೆ ನೀವು ಬರೀ ಬೆಲ್ಲವನ್ನು ಕೂಡ ಉಪಯೋಗಿಸ್ಬೋದು. ಈಗ ಒಂದು ಪ್ಯಾನಿಗೆ ನಾನು ಬೆಲ್ಲ ಮತ್ತು ಸಕ್ಕರೆಯನ್ನು ಹಾಕ್ಕೊಳ್ತೀನಿ. ಇಷ್ಟನ್ನು ಕೂಡ ಹಾಕಿ ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು. 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ಬೆಲ್ಲ ಏನಿದೆಯೋ ಅದೆಲ್ಲ ಚೆನ್ನಾಗಿ ಕರಗೋಕ್ಕೆ ನಾವು ಬಿಟ್ಬಿಡೋಣ. ಯಾಕೆಂದರೆ ಬೆಲ್ಲದಲ್ಲಿ ಸ್ವಲ್ಪನಾದರೂ ಧೂಳು ಮತ್ತು ಕಲ್ಲು ಇದ್ದೇ ಇರುತ್ತೆ. ಸೊ ಸಣ್ಣ ಸಣ್ಣ ಪೀಸಲ್ಲಿ ಇರುತ್ತೆ ಧೂಳು ಕಲ್ಲು ಎಲ್ಲ. ಅದಕ್ಕೋಸ್ಕರ ಇದನ್ನು ಸೋಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಫಸ್ಟು ಬೆಲ್ಲ ಮತ್ತು ಸಕ್ಕರೆ ನೀಟಾಗಿ ಕರಗಲಿ. ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಅದಾದ ನಂತರ ಒಂದು ಸಣ್ಣ ಬಾಣಲೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಒಂದು 3 ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ. 3 ಸ್ಪೂನು, ಜಾಸ್ತಿ ಬೇಡ. ಓಕೆ, 3 ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಹಾಕಿ ಅದನ್ನು ಚೆನ್ನಾಗಿ ನಾವು ಉರಿಬೇಕಾಗುತ್ತೆ. ಕೆಂಪಗಾಗಬೇಕು ಅಕ್ಕಿ. ಕೆಂಪಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಪಾಯಸ. ಸೊ ಕೆಂಪಗೆ ಮಾಡಬೇಕು ಅಂತ ಹೇಳಿ ಸ್ಟವ್ನ ಹೈ ಫ್ಲೇಮ್ ಮಾಡ್ಕೋಬೇಡಿ. ಹೈ ಫ್ಲೇಮ್ ಮಾಡಿದ್ರೆ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ, ಆಗ ಟೇಸ್ಟ್ ಬರೋದಿಲ್ಲ. ಪಾಯಸ ಒಂಥರ ಸ್ಮೆಲ್ ಬರುತ್ತೆ. ಸೊ ಈ ರೀತಿ ಮಾಡ್ಕೋಬೇಡಿ, ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇವಾಗ ನಾನು ಇದನ್ನು ಚೆನ್ನಾಗಿ ಹುರಿದು ತೊಗೊಳ್ತೀನಿ. ಸ್ವಲ್ಪ ಕೆಂಪಗಾಗಬೇಕು ನಮಗೆ ಈ ಅಕ್ಕಿ. ಸ್ವಲ್ಪ ಕೆಂಪಗಾಗೋ ಹಾಗೆ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಇದೇ ರೀತಿಯಾಗಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋಣ. ಸೊ ಈಗ ಫೈನಲ್ ಆಗಿ ನೋಡ್ಬೋದು, ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಇಷ್ಟು ಕೆಂಪಾದರೆ ಸಾಕು, ತೀರ ಕೆಂಪಗೆ ಮಾಡ್ಕೋಬೇಡಿ. ಈಗ ನೋಡಿ, ಈ ರೀತಿಯಾಗಿ ಆದ ನಂತರ ಒಂದು ಬೌಲಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈಗ ನೀರು ಹಾಕಿದ ನಂತರ ಈ ರೀತಿ ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡೋಣ. ಒಂದು ಸೈಡ್ ಇಟ್ಬಿಟ್ಟು ನಾವು ಬೇರೆ ಕೆಲಸವನ್ನು ಮಾಡ್ಕೊಳ್ಳೋಣ. ಸೊ ಇದನ್ನು ಯಾವಾಗ ನಾವು ತಗೋಬೇಕು ಅಂತ ಹೇಳ್ತೀನಿ. ಅದಾದ ನಂತರ ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಕೂಡ ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಗಸಗಸೆ ಇನ್ನೂ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಅಥವಾ ಕಮ್ಮಿ ಮಾಡ್ಕೊಳ್ತೀವಿ ಅಂದರೆ ಕಮ್ಮಿ ಕೂಡ ಮಾಡ್ಕೋಬೋದು. ಸೊ ಇಷ್ಟೇ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು 3 ಸ್ಪೂನ್ ಆಗೋಷ್ಟು ಗಸಗಸೆನ ಚೆನ್ನಾಗಿ ಉರಿಬೇಕಾಗುತ್ತೆ. ಚೆನ್ನಾಗಿ ಅಂದರೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹಾಗೆ 1 ಸೆಕೆಂಡ್ 2 ಸೆಕೆಂಡಿಗೆ ಗಸಗಸೆ ಬೇಗ ರೋಸ್ಟ್ ಆಗಿಬಿಡುತ್ತೆ. ಸೊ ಈಗ ಚಿಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ, ಒಂದು ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇರುತ್ತೆ. ಸ್ಟವ್ನ ಆಗ ಆಫ್ ಮಾಡಿಬಿಡಿ. ನೋಡಿ, ಆಫ್ ಮಾಡಿ ಒಂದು ಬೌಲಿಗೆ ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಈಗ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪ ನೀರು. ಕೆಲವರೆಲ್ಲ ನೀರು ಹಾಕಿ ಅದನ್ನು ನೆನೆಯೋದಕ್ಕೆ ಬಿಡಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊತಾರೆ. ಆದರೆ ಸ್ವಲ್ಪ ನೆಂದರೆ ಅದು ಪೂರ್ತಿಯಾಗಿ ನುಣ್ಣಗಾಗುತ್ತೆ. ಆವಾಗ ನಮಗೆ ಅದರ ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ನೆನೆಸಿ ಅದನ್ನು ತಿನ್ನೋದ್ರಿಂದ ಅದು ಸ್ವಲ್ಪ ತಿನ್ನಬೇಕಾದ್ರೆ ಗಂಟಲಲ್ಲಿ ಸಿಗಾಕೊಳ್ಳೋ ಥರ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಪಾಯಸ. ಅದಕ್ಕೋಸ್ಕರ ಪಾಕ ಎಲ್ಲ ಚೆನ್ನಾಗಿ ಕರಗಿದೆ. ಸೊ ಬೆಲ್ಲ ಆಗಿದೆ, ಕರಗಿ ಬೆಲ್ಲ ಈಗ ಪಾಕ ಆಗಿದೆ. ಅದಾದ ನಂತರ ಇವಾಗ ಒಂದು ಪ್ಯಾನಿಗೆ ನಾನು 1 ಸ್ಪೂನು ಅಥವಾ 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ನಾನು
ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಫಸ್ಟಿಗೆ ದ್ರಾಕ್ಷಿಯನ್ನು ಹಾಕೋಬೇಕಾಗಿತ್ತು. ಸೊ ಹಿಂಗೆ ಮಾತಾಡ್ತಾ ಎರಡನ್ನೂ ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈಗ ಫಸ್ಟ್ ದ್ರಾಕ್ಷಿಯನ್ನು ರೋಸ್ಟ್ ಮಾಡಿ ನಾನು ದ್ರಾಕ್ಷಿಯನ್ನು ತೆಗೆದಿಟ್ಕೊಳ್ತೀನಿ. ಅದಾದ ನಂತರ ಗೋಡಂಬಿಯನ್ನು ನಾವು ಫ್ರೈ ಮಾಡ್ಕೊಂಬಿಡೋಣ. ಸೊ ಈಗ ದ್ರಾಕ್ಷಿಯನ್ನು ತೆಗೆದಿಟ್ಕೊಳ್ಳೋಣ. ಈ ರೀತಿಯಾಗಿ ತೆಗೆದಿಟ್ಕೊಂಡೆ. ಅದು ಬೇಗ ಕೆಂಪಗಾಗ್ಬಿಡುತ್ತೆ ದ್ರಾಕ್ಷಿ. ನಾವು ಗೋಡಂಬಿಯನ್ನು ಹುರಿಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೋಸ್ಕರ ಎರಡನ್ನೂ ಕೂಡ ಸಪ್ರೇಟ್ ಹಾಕೋಬೇಕಾಗುತ್ತೆ. ಅದಾದ ನಂತರ ಶಾವಿಗೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಶಾವಿಗೆಯನ್ನು ಕೂಡ ಚೆನ್ನಾಗಿ ನಾವಿವಾಗ ಫ್ರೈ ಮಾಡ್ಕೋಬೇಕಾಗತ್ತೆ. ತುಪ್ಪದಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ತುಪ್ಪದಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡಿ ನೀವು ಎಣ್ಣೆಯನ್ನು ಸೇರಿಸ್ಕೊಳ್ಬೋದು. ಸೊ ಕೊಬ್ಬರಿ ಎಣ್ಣೆ ಬೇಕು ಅಂದರೂ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು, ಅಥವಾ ಅಡುಗೆ ಎಣ್ಣೆ ಸೇರಿಸ್ಕೊಳ್ತೀವಿ ಅಂದರೆ ಅಡುಗೆ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು. ಸೊ ಫ್ರೆಂಡ್ಸ್, ಪ್ಯೂರ್ ಕೋಕೋನಟ್ ಆಯಿಲ್ ನಮ್ಮಲ್ಲಿ ಸಿಗುತ್ತೆ. ಬೇಕು ಅಂತಂದರೆ ಖಂಡಿತ ನೀವು ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಆ್ಯಡ್ ಮಾಡಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ನ ಹಾಕಿರ್ತೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ಊಟಕ್ಕೆ ಬೇಕು ಅಂತಂದರೂ ಅಥವಾ ತಲೆಗೆ ಹಚ್ಕೊಳ್ಳೋಕೆ ಬೇಕು ಅಂದರೂ ಕೂಡ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಇವಾಗ ನಾನು ಒಂದು ಪಾತ್ರೆಗೆ ಬೆಲ್ಲವನ್ನು ಸೋಸಿ ತಗೊಂಡಿದ್ದೀನಿ. ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ನೆನೆಸಿರುವಂತಹ ಒಂದು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೆನೆಸಿರುವಂಥ ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೇ ಇವಾಗ ಅಕ್ಕಿಯನ್ನು ಕೂಡ ನಾವು ಹಾಕ್ಕೊಳ್ಳೋಣ. ಅದೊಂದು ಚೂರು ಸ್ಕಿಪ್ ಆಗಿಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ಅಕ್ಕಿ ನೆನೆಯೋಕ್ಕೆ ನಾವು ಬಿಟ್ಟಿದ್ದೀವಲ್ಲ, ಆ ಅಕ್ಕಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಕಾಯಿಯನ್ನು ನೀವು ಒಂದು ಕಾಯಿ ಪೂರ್ತಿಯಾಗಿ ನಾನು ತೊಗೊಂಡಿರೋವಂಥದ್ದು. ಸೊ ಹಣ್ಗಾಯಿ, ತುಂಬ ಹಣ್ಣಾಗಿರೋವಂಥದ್ದು, ಬಲ್ತಿರಬೇಕು ಆ ಥರದ ಕಾಯಿಯನ್ನು ನಾವು ತಗೋಬೇಕಾಗುತ್ತೆ. ಸೊ ಈಗ ಕಾಯಿಯನ್ನು ಹಾಕಿ ಚೆನ್ನಾಗಿ ರುಬ್ಕೊಂಬರ್ಬೇಕು, ನುಣ್ಣಗೆ ರುಬ್ಬಬೇಕು. ನೀರು ಜಾಸ್ತಿ ಹಾಕಬಾರ್ದು ರುಬ್ಬಬೇಕಾದ್ರೆ. ನೋಡಿಕೊಂಡು ನೀರು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀವು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ರುಬ್ಕೊಂಬಂದಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಬೆಲ್ಲದ ಒಂದು ಪ್ಯಾನಿಗೆ ನಾನು ರುಬ್ಬಿರುವಂತಹ ಒಂದು ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈಗ ಹಾಕ್ಕೊಳ್ಳೋಣ. ತೊಳೆದು ನಾವು ಜಾರೆಲ್ಲ ತೊಳೆದು ಕೂಡ ನೀರು ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಸೊ ಯಾವಾಗ ನೀವು ನೀರು ಹಾಕಬಾರ್ದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದಾದ ನಂತರ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಎಲ್ಲ ತೊಳೆದು ಜಾರೆಲ್ಲ ತೊಳೆದು ನೀರು ಬೇಕು ಅಂದರೆ ಎಷ್ಟು ನೋಡಿಕೊಂಡು ಸೇರಿಸ್ಕೊಂಬಿಡಿ. ಓಕೆ, ನೋಡಿ, ಈ ಒಂಚೂರು ಕೂಡ ಗಂಟಿರಬಾರ್ದು. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕಾಗತ್ತೆ. ನೋಡಿ, ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಪಾಯಸ ಕುದಿಯೋದಕ್ಕೆ ನಾನು ಬಿಟ್ಟಿದ್ದೀನಿ. ಸೊ ಈಗ ಈ ರೀತಿಯಾಗಿ ಒಂದು ಕುದಿ ಬಂದಾಗ, ಒಂದು ಕುದಿ ಈಗ ಬರ್ತಾ ಇದೆ. ಸೊ ಈಗ ಒಂದು ಕುದಿ ಬಂದಾಗ ಏನು ಮಾಡಬೇಕು ಅಂದರೆ, ನಾವು ಫ್ರೈ ಮಾಡಿ ಇಟ್ಟಿರುವಂತಹ ಒಂದು ಗಸಗಸೆ ಇದೆಯಲ್ಲ, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಗಸಗಸೆ ಬೇಡ, ನಮಗೆ ಪಾಯಸ ತೆಳ್ಳಗೆ ಬೇಕು, ಲೋಟಕ್ಕೆ ಬಿಟ್ಕೊಂಡು ಕುಡಿಯೋ ಥರ ಇರಬೇಕು ಅನ್ನೋದಾದರೆ ಗಸಗಸೆಯನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಗಸಗಸೆಯನ್ನು ಶಾವಿಗೆಯನ್ನು ಸ್ಕಿಪ್ ಮಾಡಿ, ದಯವಿಟ್ಟು ಕ್ಷಮಿಸಿ. ಶಾವಿಗೆಯನ್ನು ಸ್ಕಿಪ್ ಮಾಡಿ. ಶಾವಿಗೆ ಬೇಡ ಅನ್ನೋದಾದರೆ ನೀವು ಇದನ್ನು, ತೆಳ್ಳಗೆ ಇರುತ್ತೆ ಪಾಯಸ, ಶಾವಿಗೆ ಹಾಕೋದ್ರಿಂದ ಪಾಯಸ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನೀವು ಶಾವಿಗೆ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ. ಮಿಕ್ಕಿದ ಎಲ್ಲ ಪ್ರೊಸೀಜರ್ನೂ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆಯನ್ನು ಹಾಕಿ, ಶಾವಿಗೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಪಾಯಸ ಗಟ್ಟಿ ಆಗ್ತಾ ಬರ್ತಾ ಇದೆ, ನೋಡ್ಬೋದು ನೀವು ಕೂಡ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಗಟ್ಟಿ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ನೀರು ಎಷ್ಟು ಬೇಕೋ ನೋಡಿಕೊಂಡು ಒಂದೇ ಸಲ ಹಾಕ್ಕೋಬೇಕಾಗುತ್ತೆ. ಇವಾಗ ಒಂದು ಚೆನ್ನಾಗಿ ಕುದಿ ಬಂದ ಮೇಲೆ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾವು ತುಪ್ಪದಲ್ಲಿ ಫ್ರೈ ಮಾಡಿರುವಂಥದ್ದು ಇದೆಯಲ್ಲ, ಅದನ್ನು ನಾನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕಿದ ನಂತರ ಇದಕ್ಕೆ ಒಂದನ್ನು ಸ್ಕಿಪ್ ಮಾಡಿದ್ದೀನಿ ನಾನು, ಅದು ಏಲಕ್ಕಿ ಪೌಡರ್. ಸೊ ನಾನು ಅದನ್ನು ಹಾಕ್ಕೊಂಡಿದ್ದೀನಿ, ಬಟ್ ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಅದು. ಆ ಏಲಕ್ಕಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಈ ಟೈಮಲ್ಲಿ ನೀವು ಸೇರಿಸ್ಕೊಳ್ಳಿ. ಅಥವಾ ರುಬ್ಬಕ್ಕೆ ತಗೊಳ್ತೀರಾ ಅಂದರೆ ಅಲ್ಲಿ ಒಂದು 2 ಏಲಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ, ನುಣ್ಣಗೆ ಆಗುತ್ತೆ. ಸೊ ಇವಾಗ ಚೆನ್ನಾಗಿ ಆಗಿದೆ ಪಾಯಸ. ಫೈನಲ್ ಆಗಿ ಈ ರೀತಿಯಾಗಿ ಇದೆ. ತೀರಾ ಗಟ್ಟಿನೂ ಆಗಲ್ಲ, ತೀರಾ ತೆಳ್ಳಗೂ ಕೂಡ ಆಗಲ್ಲ. ಹಾಗೆ ಕುಡಿಯೋಕ್ಕಾದರೆ ನೀವು ಶಾವಿಗೆಯನ್ನು ನಿಲ್ಲಿಸಿ ಹಾಗೆ ನೀವು ಮಾಡ್ಕೋಬೋದು, ಅಥವಾ ಶಾವಿಗೆ ಬೇಕು ಅಂದರೆ ಹಾಕ್ಕೊಂಡ್ರೆ ಈ ರೀತಿಯಾಗಿ ರುಚಿಯಾಗಿರುವಂತಹ ಪಾಯಸ ರೆಡಿ ಆಗುತ್ತೆ. ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಈಗ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಸರ್ವ್ ಮಾಡಿದರೆ ಬೂಂದಿ ಜೊತೆ ಒಳ್ಳೆ ಪಾಯಸ ಸಕ್ಕದ ಟೇಸ್ಟನ್ನು ಕೊಡುತ್ತೆ. ಇಲ್ಲ ಹಾಗೆ ಕುಡಿತೀವಿ ಅಂದರೆ ಖಂಡಿತವಾಗ್ಲೂ ಹಾಗೂ ಕೂಡ ಕುಡಿಬೋದು. ಈಗ ತೀರಾ ಗಟ್ಟಿಯಾಗಿದೆ ಪಾಯಸ ಅಂತ ಅಂದಾಗ ಒಂದು ಟಿಪ್ಸ್ ಏನು ಅಂತಂದರೆ, ಈಗ ಪಾಯಸ ಗಟ್ಟಿಯಾಗಿದೆ ಅಂದಾಗ ಅದಕ್ಕೆ ನೀವು ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ತೆಳ್ಳಗಾಗುತ್ತೆ. ಓಕೆ, ಫೈನಲ್ ಆಗಿ ಈ ಪಾಯಸ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಬಾಯ್, ಸಿ ಯು.